ಮಾಜಿ ಸಚಿವರು ಹಾಗೂ ಔರದ್ಬಿ ಶಾಸಕರಾದ ಪ್ರಭು ಬಿ ಚವ್ಹಾಣ್ ಅವರು ಡಿಸೆಂಬರ್ 23ರಂದು ಔರದ್ಬಿ ತಾಲೂಕಿನ ಸಂತೂರ್ನಲ್ಲಿರುವ ಮೊರಾರ್ಜಿ ದೇಸಾಯಿ ವಸತಿ ನಿಲಯಕ್ಕೆ ದಿಢೀರ್ ಭೇಟಿ ನೀಡಿ ವ್ಯವಸ್ಥೆಯನ್ನು ಪರಿಶೀಲಿಸಿದರು. ಬಾಲಕರು ಮತ್ತು ಬಾಲಕಿಯರ ವಸತಿ ನಿಲಯ, ತರಗತಿ ಕೋಣೆಗಳು, ಶೌಚಾಲಯ ಸೇರಿದಂತೆ ಎಲ್ಲ ಕಡೆಗಳಲ್ಲಿ ಸಂಚರಿಸಿ ವ್ಯವಸ್ಥೆಯನ್ನು ಗಮನಿಸಿದರು. ಊಟದ ಕೋಣೆಗೆ ತೆರಳಿದಾಗ ಊಟ ಮಾಡುತ್ತಿದ್ದ ಮಕ್ಕಳೊಂದಿಗೆ ಶಾಸಕರು ಕೂಡ ಕುಳಿತುಕೊಂಡು ಅಡಿಗೆ ರುಚಿ ಮತ್ತು ಗುಣಮಟ್ಟವನ್ನು ಪರೀಕ್ಷಿಸಿದರು. ಅರೆಬೆಂದ ಚಪಾತಿ, ಕಳಪೆ ಅಕ್ಕಿಯಿಂದ ಬೇಯಿಸಿದ ಅನ್ನವನ್ನು ಕಂಡು ಸಿಬ್ಬಂದಿಯ ವಿರುದ್ಧ ಸಿಡಿಮಿಡಿಗೊಂಡರು. ಪ್ರತಿನಿತ್ಯ ಅಡುಗೆ ಹೀಗೆ ಇರುತ್ತದೆಯೇ ಎಂದು ಮಕ್ಕಳನ್ನು ಪ್ರಶ್ನಿಸಿದರು. ಈ ಬಾರಿ ಬಂದ ಗೋಧಿ ಸರಿಯಿಲ್ಲ, ಹಾಗಾಗಿ ಚಪಾತಿಗಳು ಸರಿಯಾಗಿ ಮಾಡಲಾಗುತ್ತಿಲ್ಲವೆಂದು ಅಡುಗೆ ಸಿಬ್ಬಂದಿ ತಿಳಿಸಿದರು. ನಿಮ್ಮ ಮೇಲೆ ಭರವಸೆ ಇಟ್ಟು ಪೋಷಕರು ತಮ್ಮ ಮಕ್ಕಳನ್ನು ವಸತಿ ನಿಲಯಕ್ಕೆ ಕಳುಹಿಸುತ್ತಾರೆ. ಅವರ ಭರವಸೆಗೆ ಧಕ್ಕೆ ಆಗದಂತೆ ಕೆಲಸ ಮಾಡಬೇಕು. ಆಹಾರವನ್ನು ಸರಿಯಾಗಿ ಬೇಯಿಸಬೇಕು. ಊಟದ ಸ್ಥಳ ಶುಚಿಯಾಗಿಡಬೇಕು. ಅಡಿಗೆ ಸಿಬ್ಬಂದಿ ವಸತಿ ನಿಲಯದ ಮಕ್ಕಳನ್ನು ತಮ್ಮ ಮಕ್ಕಳಂತೆ ಭಾವಿಸಿ ಕೆಲಸ ಮಾಡಬೇಕು ಎಂದು ಸೂಚಿಸಿದರು. ತಿ. ನರಸೀಪುರ ಪಟ್ಟಣದ ಮೈಮೂಲ್ ಉಪ ಕಚೇರಿಯಲ್ಲಿ ಮೈಸೂರು ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟದ ವತಿಯಿಂದ ಸೋಸಲೆ ಮತ್ತು ಬನ್ನೂರು ಹೋಬಳಿಯ ಪ್ರಗತಿಪರ ರೈತರಿಗಾಗಿ ಹಮ್ಮಿಕೊಳ್ಳಲಾಗಿದ್ದ ತಾಂತ್ರಿಕ ವಿಚಾರಗೋಷ್ಠಿಯಲ್ಲಿ ಮೈಮೂಲ್ ಅಧ್ಯಕ್ಷ ಆರ್. ಚೆಲುವರಾಜು ಮಾತನಾಡಿದರು. ಹೈನುಗಾರಿಕೆ ಮಾಡುವ ರೈತರಿಗೆ ಅನುಕೂಲ ಕಲ್ಪಿಸಿಕೊಡುವ ಉದ್ದೇಶದಿಂದ ಪ್ರಗತಿಪರ ರೈತರಿಗೆ ತಾಂತ್ರಿಕ ವಿಚಾರಗೋಷ್ಠಿ ಹಮ್ಮಿಕೊಳ್ಳಲಾಗಿದ್ದು, ಹೈನುಗಾರರು ವಿಚಾರಗೋಷ್ಠಿಯ ಸದುಪಯೋಗಪಡಿಸಿಕೊಂಡು ಹೆಚ್ಚಿನ ಅಭಿವೃದ್ಧಿ ಹೊಂದಬೇಕೆಂದು ಮೈಮೂಲ್ ಅಧ್ಯಕ್ಷ ಆರ್. ಚೆಲುವರಾಜು ಕರೆ ನೀಡಿದರು. ಪಟ್ಟಣದ ಮೈಮೂಲ್ ಉಪ ಕಚೇರಿಯಲ್ಲಿ ಮೈಸೂರು ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟದ ವತಿಯಿಂದ ಸೋಸಲೆ ಮತ್ತು ಬನ್ನೂರು ಹೋಬಳಿಯ ಪ್ರಗತಿಪರ ರೈತರಿಗಾಗಿ ಹಮ್ಮಿಕೊಳ್ಳಲಾಗುತ್ತಿದ್ದ ತಾಂತ್ರಿಕ ವಿಚಾರಗೋಷ್ಠಿ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಮತ್ತೆ 10 ಗ್ರಾಂ ಮೆಣಸು, ಕಾಳು ಮೆಣಸು, ಕಪ್ಪು ಮೆಣಸು ಇರ್ತದೆ, ಪೆಪ್ಪರ್ ಅಂತೀವಿ ಅದು. ಮತ್ತೆ 10 ಗ್ರಾಂ ಉಪ್ಪು, ಅರಳು ತಿಂದಿಲ್ಲ, ಇದನ್ನ ಚೆನ್ನಾಗಿ ಅರೆದುಬಿಟ್ಟು ತಿನ್ನಿಸ್ಬೇಕಷ್ಟೇ. ಒಂದು ಟೈಮ್ಗೆ 10 ಎಲೆ, 10 ಗ್ರಾಂ ಮೆಣಸು, 10 ಗ್ರಾಂ ಮೇವನ್ನ ಜಾನುವಾರುಗಳ ತಿಂದ ಪಕ್ಷದಲ್ಲಿ ಅದರಿಂದ ಸಹ ಆ ಒಂದು ಸಾವು ಅದರ ವಿಷಯದಿಂದ ಜಾನುವಾರುಗಳ ಪ್ರಾಣ ಸಂಭವಿಸುವುದು. ಇಂಥ ಸಂದರ್ಭಗಳಲ್ಲಿ ನಾವು ಕೂಡಲೇ ಪಶುವೈದ್ಯರ ಒಂದು ಸಂಪರ್ಕಿಸಿ ಅವರ ಒಂದು ಚಿಕಿತ್ಸೆಯನ್ನು ಪಡೆಯಬೇಕಾಗ್ತದೆ. ಸೊ ಇದರ ಕೂಡಲೇ ಪಶುವೈದ್ಯರ ಒಂದು ಸಂಪರ್ಕ ಸಿಗಲಿಲ್ಲ ಅಂತಂದ್ರೆ ನಾವೊಂದು ಜಾನುವಾರುಗಳ ಒಂದು ಪ್ರಾಣ ಸಂಭವಿಸ್ತದೆ. ಸೊ ಇಂಥ ಸಂದರ್ಭಗಳಲ್ಲಿ ನಮ್ಮ ಮನೆಗಳಲ್ಲೇ ಸುಲಭವಾಗಿ ತಯಾರಿಸಿ ಈ ಒಂದು